ವಿಶ್ವವಿಖ್ಯಾತ ಮೈಸೂರು ದಸರಾ ಈಗಾಗಲೇ ಸಾಕಷ್ಟು ಸಂಭ್ರಮದಿಂದ ಮನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅರಮನೆಯಲ್ಲಿ ಕೂಡ ವಿಶೇಷವಾಗಿ ಇಂದು ಆಯುಧ ಪೂಜೆ ಕೂಡ ಜರುಗಿರುವಂತದ್ದು. ಪ್ರಮುಖವಾಗಿ ಬೆಳಗ್ಗೆಯಿಂದ ಚಂಡಿಕಾ ಹೋಮದಲ್ಲಿ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಅದಲ್ಲದೆ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಆಯುಧಗಳು ಸೇರಿದಂತೆ ವಿವಿಧ ಅರಮನೆಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ಪಲ್ಲಕ್ಕಿಯ ಮೂಲಕ ಕರೆತಂದು ವಿಶೇಷ ಪೂಜೆಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಪಟ್ಟದ ಕತ್ತಿಗಳಿಗೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚುಗಳ ಕಾಲ ಸದ್ಯ ಪೂಜೆಯನ್ನ ರಾಜ ಪುರೋಹಿತರ ಮಾರ್ಗದರ್ಶನದಲ್ಲಿ ಪೂಜೆಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಈಗ ಕೋಡಿ ಸೋಮೇಶ್ವರ ದೇವಾಲಯದಿಂದ ಅರಮನೆಯ ಆನೆ ಬಾಗಿಲು ಮೂಲಕ ಮತ್ತೆ ಅರಮನೆ ಪ್ರವೇಶವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇರ್ತಕ್ಕಂಥದ್ದು ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುಗಳು ಕೂಡ ಈಗ ಸದ್ಯ ಮೂವ್ ಆಗಿರುವಂತದ್ದು. ಅದಲ್ಲದೆ ಪಟ್ಟದ ಕತ್ತಿಗಳು, ಹಾಗೆ ಆಯುಧಗಳು ಏನಿದಾವೆ ಇವು ಕೂಡ ಅರಮನೆಯನ್ನ ಪ್ರವೇಶಿಸಿರುವಂತದ್ದು. ಪ್ರಮುಖವಾಗಿ ಈ ಒಂದು ಪವಿತ್ರ ಜಲವನ್ನ ಕೋಡಿ ಸೋಮೇಶ್ವರ ದೇವಾಲಯದಿಂದ ತೆಗೆದುಕೊಂಡು ಅರಮನೆಗೆ ಹೋಗುವಂತದ್ದು. ಅರಮನೆಗೆ ಹೋದ ಬಳಿಕ ಬೆಳಗ್ಗೆಯಿಂದ ನಡೆದಂತ ಚಂಡಿಕಾ ಯಾಗ ಏನಿದೆ ಅದಕ್ಕೆ ಪೂರ್ಣಾವತಿ ಆದ ಬಳಿಕ ಈ ಒಂದು ಆಯುಧ ಪೂಜೆಗಳಿಗೆ ಅಂದ್ರೆ ಏನೆಲ್ಲ ಅರಮನೆಗೆ ಸಂಬಂಧಪಟ್ಟಂತ ಆಯುಧಗಳಿಂದ ಅವುಗಳಿಗೆ ವಿಶೇಷ ಪೂಜೆಯನ್ನ ಯದುವೀರ್ ಅವರು ಕೂಡ ಮಾಡುವಂತದ್ದು. ಪ್ರಮುಖವಾಗಿ ಈ ಒಂದು ವಿಶೇಷ ಪೂಜೆಯು ಕೂಡ ಈ ಹಿಂದೆಯಿಂದನೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಆಯುಧಗಳನ್ನ ಅರಮನೆಯ ಕಲ್ಯಾಣ ಮಂಟಪದಲ್ಲಿ ಇರಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸುವಂತ ಕೆಲಸವೂ ಕೂಡ ಆಗತ್ತೆ. ಇದಾದ ಬಳಿಕ ಅರಮನೆಯ ಒಂದು ತೊಟ್ಟಿಯಲ್ಲೂ ಕೂಡ ಅರಮನೆಯ ಸವಾರಿ ತೊಟ್ಟಿಯಲ್ಲಿ ಸದ್ಯ ಅರಮನೆಯ ಆನೆ ಹಾಗೆ ಹಸು ಹಾಗೆ ಕುದುರೆಗಳಿಗೆ ಪೂಜೆಯನ್ನು ಸಲ್ಲಿಸುವಂತದ್ದು. ಈಗ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅರಮನೆಗೆ ಸಂಬಂಧಪಟ್ಟಂತ ಆಯುಧಗಳೇನಿದ್ದಾವೆ, ಅರಮನೆ ಕತ್ತಿ ಆಗಿರ್ಬೋದು, ವಿಶೇಷವಾದಂತ ಸಲಕರಣೆಗಳೇನಿದ್ದಾವೆ ಇವನ್ನ ಪಲ್ಲಕ್ಕಿಯ ಮೂಲಕ ಕರೆತಂದು ಪೂಜೆಯನ್ನು ಸಲ್ಲಿಸಿ ಮತ್ತೆ ತಿರ್ಗಾ ಅರಮನೆಯ ಮುಂಭಾಗಕ್ಕೆ ಅಂದ್ರೆ ಅರಮನೆಗೆ ಮತ್ತೆ ತೆಗೆದುಕೊಂಡು ಹೋಗ್ತಿರುವಂತಹ ದೃಶ್ಯಾವಳಿಗಳನ್ನ ನೋಡ್ತಿರ್ಬೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿಯ ವಿಶೇಷವಾದಂತ ಅರಮನೆ ಕೆಲಸ ಕಾರ್ಯಗಳು ಈಗಾಗಲೇ ಸಂಭ್ರಮಾಚರಣೆಯಿಂದ ನಡೀತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಮೈಸೂರು ದಸರಾ ಕೂಡ ಸಂಭ್ರಮದಿಂದ ಈಗಾಗಲೇ ಮನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಂದು ನಡೆಯುವಂತ ಆಯುಧ ಪೂಜೆಯ ವಿಶೇಷ ಕಾರ್ಯಕ್ರಮಗಳೆಲ್ಲ ಕೂಡ ಪ್ರಮುಖವಾಗಿ ನಡೀತಕ್ಕಂಥದ್ದು. ಕ್ಯಾಮರಾಮನ್ ಅಶ್ವಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಮೈಸೂರು.